ಇವತ್ತು ಸರ್ಕಾರ ಬೆತ್ತಲಾಗಿದೆ. ಬಿಜೆಪಿ ಇವತ್ತು ಬೀದಿಗಿಳಿದಿದೆ. ನೋಡಿ, ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಎದುರುಗಡೆ ಇದ್ದೀನಿ. ನಿನ್ನೆ ಇಷ್ಟೊತ್ತಿಗಾಗಲೇ ನಾವು ಜಿಲ್ಲಾಸ್ಪತ್ರೆಯ ಇನ್ನೊಂದು ಮುಖವನ್ನು ಅನಾವರಣ ಮಾಡಿದ್ವಿ. ಜಿಲ್ಲಾಸ್ಪತ್ರೆಯ ಔಷಧ ಉಗ್ರಾಣದಿಂದ ಹಿಡಿದು ಆನಂತರ ಹೆರಿಗೆ ವಾರ್ಡ್ವರೆಗೂ ಕೂಡ ಹೆಂಗಿತ್ತು ಜಿಲ್ಲಾಸ್ಪತ್ರೆಯ ಶೋಚನೀಯ ಸ್ಥಿತಿ ಅನ್ನೋದನ್ನು ಹೇಳಿದ್ವಿ. ಅದಾದ ನಂತರ ಸರ್ಕಾರಕ್ಕೆ ತೀರಾ ಮುಜುಗರ ಆಗಿತ್ತು. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮೈ ಪರೀಕ್ಷಿಕೊಳ್ಳೋ ರೀತಿಯಲ್ಲಾಗಿತ್ತು. ನಿನ್ನೆ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಿನ್ನೆ ಹೋಗಿ ಇವತ್ತು ಹೆಲ್ತ್ ಮಿನಿಸ್ಟರ್ ಅಂತೇಳಿ. ಮಧ್ಯಾಹ್ನದ ಹೊತ್ತಿಗೆ ಇದೇ ಜಿಲ್ಲಾಸ್ಪತ್ರೆಯ ವಸ್ತುಸ್ಥಿತಿಯನ್ನು ನೋಡೋದಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಎಚ್ಚೆತ್ತುಕೊಂಡಿದೆ. 5 ಸಾವಾಗಿದೆ. ಒಂದು ವರ್ಷದಲ್ಲಿ ಈ ಸುಮಾರು 327 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. 25 ದಿನದಲ್ಲಿ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಆ ನಂತರವಾದರೂ ಕೂಡ ಬಿಜೆಪಿ ಸೇರಿದಂತೆ ಎಲ್ಲರೂ ಕೂಡ ಇದನ್ನು ಪ್ರತಿಭಟಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಬಹಳ ಸಂತಸದ ವಿಷಯ. ಮತ್ತೆ ಇದೊಂದು ದೊಡ್ಡ ದುರಂತ. ಶ್ರೀರಾಮುಲು ಅವರು ಇಲ್ಲೇ ಇದ್ದಾರೆ, ಅವ್ರು ಮಾತಾಡ್ಸೋಣ. ನಿನ್ನೆ ಅವ್ರ ಮನೆ ಹತ್ರ ನಾವು ಹೋಗಿದ್ವಿ. ಅವ್ರು ಹೇಳಿದ್ರು ಸರ್ಕಾರಿ ಪ್ರಾಯೋಜಿತ ಕೊಲೆ ಇದು ಅಂತೇಳಿ ಹೇಳಿದ್ರು. ಸರ್ಕಾರವೇ, ಮುಖ್ಯಮಂತ್ರಿಗಳೇ ಇದರ ನೇರ ಹೊಣೆಯನ್ನು ಹೊರಬೇಕು ಅಂತ ಹೇಳಿದ್ರು. ಇವತ್ತು ಮಹಿಳಾ ಮೋರ್ಚಾ ಸೇರಿದಂತೆ ಬಿಜೆಪಿಯ ಮುಖಂಡರುಗಳು ಇವತ್ತು ಹೋರಾಟಕ್ಕೆ ಧುಮುಕಿದ್ದಾರೆ. ಬಿಜೆಪಿಯ ಮಹಿಳಾ ನಾಯಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡೋಣ. ಹಾಗೆ ಶ್ರೀರಾಮುಲು ಅವರು ಕೂಡ ಇದ್ದಾರೆ. ಮಾನ್ಯ ಆರೋಗ್ಯ ಸಚಿವರಾಗಿದ್ರು ಅವರು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಹೇಳಿ ಸರ್, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತೇಳಿ ತಾವು ಹೇಳಿದ್ರು ನಿನ್ನೆ, ಇವತ್ತು ತಮ್ಮ ಪ್ರತಿಕ್ರಿಯೆ ಏನು? ನಮ್ಮ ಪ್ರತಿಕ್ರಿಯೆ ಇಷ್ಟೇ. ಇವತ್ತೇನೋ ಮಂತ್ರಿಗಳೇನೋ ಬರ್ತಾ ಇದ್ದಾರಂತೆ, ಅವ್ರ ಕರ್ತವ್ಯ ಮಾಡಲಿ. ಅವ್ರು ಇನ್ನೊಂದು ಕೂಡ ಉಲ್ಲೇಖನ ಮಾಡ್ತಾ ಇದ್ರು, ನಾನೇನನ್ನ ಆಕಸ್ಮಿಕವಾಗಿ ತಪ್ಪಿದಸ್ತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಹೋರಾಟ ರಾಜೀನಾಮೆ ಕೊಡಬೇಕೆಂದೇಳಿ ಹೋರಾಟ ಅಲ್ಲ, ಭಾಳ ಕ್ಲಾರಿಟಿ ಇರಲಿ. ಏನಿವತ್ತು ಜನರ ಪ್ರಾಣ ಹೋಗ್ತಾ ಇದೀನೋ, ಬಾಣಂತಿರ ಪ್ರಾಣ ಹೋಗ್ತಾ ಇದೀನೋ, ಆ ಪ್ರಾಣವನ್ನು ಉಳಿಸ್ಬೇಕು. ರೆಸ್ಪಾನ್ಸಿಬಿಲಿಟಿ ತಾವು ತಗೋಬೇಕಂತ ಹೇಳ್ತೇನೆ. ತಮ್ಮ ಕರ್ತವ್ಯವನ್ನು ಮರಿಬಾರ್ದು. ತಾವು ಯಾವತ್ತಿದ್ರೂ ಕೂಡ ಕಾಯ ವಾಚ ಮನಸ್ಸದಿಂದ ಕೆಲಸ ಮಾಡಬೇಕು. ಸರ್ಕಾರಿ ಆಸ್ಪತ್ರೆಗೆ ಬರೋಂಥವ್ರು ಯಾರು? ಬಡವರು ಬರ್ತಾರ, ಬಗ್ಗರು ಬರ್ತಾರ. ತಾಯಂದ್ರೆ ಎಲ್ಲರೂ ಕೂಡ ಹೊರಗಡೆ ಹೋದರೆ ಖರ್ಚಾಗುತ್ತೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಖರ್ಚು ಮಾಡೋಕ್ಕೆ ಶಕ್ತಿ ಇಲ್ಲಾರ್ದಂಥವ್ರು, ನಿರ್ಗತಿರು, ಬಡವರು, ಬಗ್ಗರು ಬಂದು. ಒಂದು ಪ್ರಶ್ನೆ ಸರ್, 5 ಜನ ಬಾಣಂತಿಯರ ಸಾವಿನ ನಂತರ ಬಿಜೆಪಿ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆ ಎದುರುಗಡೆ ಬೀದಿಗಿಳಿಬೇಕಾಯ್ತಲ್ಲ, ಎಂಥ ಪರಿಸ್ಥಿತಿಗೆ ಬಂದಿದೆ ಸರ್ ಹಾಗಾದ್ರೆ ಬಳ್ಳಾರಿಯಲ್ಲಿ ಬಿಜೆಪಿ? ನೋಡ್ರಿ, ಬಳ್ಳಾರಿ ಒಂದೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ. ಯಾಕಂದರೆ ಇವತ್ತು ಸಾಕಷ್ಟು ಮಂದಿ ಬಾಣಂತಿಯರ ಜೊತೆಲೆ ಮಕ್ಕಳು ಕೂಡ ಸತ್ತಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರೆ ಕೂಡ ಮಂತ್ರಿಗಳಂತೂ ಎಲ್ಲಿ ಬರ್ತಾ ಇಲ್ಲ. ಮಂತ್ರಿಗಳೇನೋ ಇವತ್ತು ನಾಳೆ ಸೆಷನಲ್ಲಿ ಉತ್ತರ ಕೊಡಬೇಕಾಗ್ತದೆ. ಅಂದರೆ ನಾಳೆ ವಿರೋಧ ಪಕ್ಷದವ್ರು ಕೇಳ್ತಾರೆ ಅನ್ನೋಕ್ಕೋಸ್ಕರ ಬರ್ತಾ ಇದ್ದಾನೆ. ನಾಳೆ ಸೆಷನ್ ಇಲ್ಲದೆ ಬರ್ತಿದ್ದಿಲ್ಲ ಸೆಷನ್ ಐತೆ, ಸೆಷನ್ದಲ್ಲಿ ನಾನು ಕೇಳಿದರೆ ಮತ್ತೆ ನನಗೆ ಇರಿಸು ಮುರ್ಸು ಆಗುತ್ತೆ ಅಂದ್ರೆ ಬರ್ತಾ ಇದ್ದಾನೆ. ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾ ಇದ್ದಾನೆ. ಅಕಸ್ಮಿತವಾಗಿ ಮಾರ್ಚಲ್ಲಿ ಬಾಣಂತಿಯರ ಸಾವು ಆಯ್ತಲ್ಲ, ಅವತ್ತು ನೀನು ಎಲ್ಲಿ ಹೋಗಿದ್ದೆ? ಇವತ್ತು ಇಷ್ಟು ನಿನ್ನೆ ಮೊನ್ನೆ ಕೂಡ ಬರ್ಬೋದಿತ್ತಲ್ಲ, ಬಂದಿಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ತಮ್ಮ ತಪ್ಪಿಡ್ಕೊಂಡು ಇವತ್ತು ನೀನು ಬಂದು ಸರಿ ಮಾಡಿದರೆ ಇಷ್ಟೊಂದು ಪ್ರಾಣ ಹೋಗ್ತಿದ್ದಿಲ್ಲ, ಜೀವ ಹೋಗ್ತಿದ್ದಿಲ್ಲ. ನೀನು ಸರಿಪಡಿಸಲಿಕ್ಕೋಸ್ಕರವಾಗಿ ಇವತ್ತು ಬಹಳಷ್ಟು ಜೀವ ಜುದ್ದಂತಾಗಿ. ನೀವು ಬಿಜೆಪಿ ಅವರು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ, ಏನು ಆಗ್ರಹ ಮಾಡ್ತೀರಿ, ಮತ್ತೆ ಆ ಮೃತಪಟ್ಟಂತ ಸಂತ್ರಸ್ತರ ಮನೆಯವರಿಗೆ ತಾವು ಏನು ಭರವಸೆ ಕೊಡ್ತೀರಿ ಸರ್? ಭರವಸೆ ಇಷ್ಟೇ, ಯಾಕಂದ್ರೆ ಇವತ್ತು ಸತ್ತೋರ್ನಂತೂ ಅವ್ರು ಬದುಸೋಕ್ಕೆ ಆಗಲ್ಲ. ನಮಗೆ ಇನ್ನು ಮುಂದೆ ಸಾವು ಆಗಬಾರ್ದು. ಯಾಕಂದರೆ ಬಡವರು ಸಾವು ಅನ್ನೋಂಥದ್ದು ಅದು ಸಾವಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸರ್ಕಾರದವ್ರು ಎಷ್ಟೇ ಕೊಟ್ಟಬೋದು, ಏನೇ ಪರಿಹಾರ ಹಣ ಕೊಟ್ಟರೆ ಕೂಡ ಅವರು ಬದುಕಕ್ಕಂತ ಸಾಧ್ಯ ಇಲ್ಲ. ಮುಂದಕ್ಕೆ ತಾಯಂದ್ರೆ ಯಾರು ಕೂಡ ಈ ರೀತಿ ಬಾಣಂತಿಯರು ಸಾಯಲಾರ್ದಂತ ನೋಡ್ಕೋಬೇಕಂದ್ರೆ ಏನು ನೀವು ಇಷ್ಟೊಂದು ತಪ್ಪು ಮಾಡಿಕೋಸ್ಕರ ಇಷ್ಟೊಂದು ಏನು ಸಾವಾಗಿದಾವೋ ಅದು ಸರಿಪಡಿಸ್ಕೋಬೇಕಂದ್ರೆ ಎಲ್ಲಿ ಸರಿಪಡಿಸ್ಕೋಬೇಕು? ನಿಮ್ಮ ಐ ಫ್ಲೂಯಿಡ್ಸಿಂದ ಇವತ್ತು ಮರಣ ಆಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಿಮ್ಮ ವರದಿ ರಿಪೋರ್ಟಲ್ಲಿ ಕೂಡ, ನಿಮ್ಮ ತನಿಖಾ ಸಂಸ್ಥೆಯಲ್ಲಿ ಕೂಡ, ನಿಮ್ಮ ಇದಕ್ಕಿಂತ ಮುಂಚೆ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿದಂಥ ಟೈಮಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿರೋ ಕಾರಣ ಇವತ್ತು ಪುನಃ ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡ್ಕೋಬೇಕನ್ನೋದು ನೀವು ಯೋಚನೆ ಮಾಡಿ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಗಂಭೀರವಾಗಿ ನಾವು ಈ ಸರ್ಕಾರಕ್ಕೆ ಆರೋಪಣೆ ಮಾಡ್ತಾಯಿದ್ವಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇನ್ನು ಮುಂದೆ ಒಂದು ಸಾವು ಕೂಡ ಆಗ್ಲಾರ್ದಂತ ನೋಡ್ಕೋಬೇಕಂದ್ರೆ ಸರ್ಕಾರ ಅಂತೂ ಇವತ್ತು ಕಿವಿ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ಬಾಯಿ ಮಾತಾಡೋಕೆ ಬಾಯಿ ಬರ್ತಾ ಇಲ್ಲ. ನಾವೇನು ಮಾಡಬೇಕು? ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕೇನು ಹೋರಾಟ. ನಾವು ಹೋರಾಟಕ್ಕೆ ಇಳಿದೀವಿ. ನಾವು ಜನರ ಜೀವನ ಉಳಿಸೋಂಥ ಕೆಲಸ ಸರ್ಕಾರ ಮಾಡಲಿದ್ರು ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಇದ್ದಂಥವ್ರು ಬಾಣಂತಿರನ್ನಾಗಲಿ ಧೈರ್ಯವಾಗಿ ಭಾಳಷ್ಟು ಮಂದಿ ಡಿಸ್ಚಾರ್ಜ್ ಮಾಡ್ಕೊಂಡು ಓಡೋಗ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಂದಂಥವ್ರು ಬೇಡಪ್ಪ ಆಸ್ಪತ್ರೆಗೆ ಹೋದರೆ ಹೆಣ ಆಗಿ ಹೊರಗೆ ಬರಬೇಕಾಗಂಥದ್ದು ಭಯದಿಂದ ಅವರು ಎಲ್ಲರೂ ಕೂಡ ಆಸ್ಪತ್ರೆಗಳಿಗೆ ಬರ್ತಾ ಇಲ್ಲ.
ಕನಿಷ್ಠ ಅವ್ರಿಗೇನ ಧೈರ್ಯ ತುಂಬುವಂಥ ಕೆಲಸ ಆಗ್ಬೇಕನ್ನಂತ ಕಾರಣದಿಂದ ಇವತ್ತು ಧರಣಿ ಪ್ರಾರಂಭ ಮಾಡಿದ್ವಿ. ಸರ್, ಈ ಸರ್ಕಾರದಲ್ಲಿ ಬಳ್ಳಾರಿ ಹೆಲ್ತ್ ಎಮರ್ಜೆನ್ಸಿ ಏನಾದರೂ ಶುರು ಆಗಿದೆಯಾ ಹೇಗೆ ಅಂತ ನೀವು ಹೇಳ್ದಂಗೆ ಜನರು ಆತಂಕದಲ್ಲಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಬರುವಂಥ ರೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ಬಳ್ಳಾರಿಯ ಇದೇ ಜಿಲ್ಲಾಸ್ಪತ್ರೆ ಸನ್ಮಾನಗಳನ್ನು ಪಡ್ಕೊಂಡಂಥ ಜಿಲ್ಲಾಸ್ಪತ್ರೆ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಸರ್, ಏನು ಸರ್? ನೋಡ್ರಿ, ಇದಕ್ಕೆ ನಮ್ಮ ಘೋಷ್ ಹಾಸ್ಪಿಟ್ಲ್ ಅನ್ನೋಂಥದ್ದು ಏನಿದೆ, ನಾವು ಹತ್ತತ್ರ 300ಕ್ಕೂ ಹೆಚ್ಚು ಬೆಡ್ಡೆಡ್ ಇದ್ದಂಥ ಆಸ್ಪತ್ರೆ. ಇದರಲ್ಲಿ ತಾಯಿ ಮತ್ತು ಮಗು ಆಸ್ಪತ್ರೆ ಕೂಡ 100 ಬೆಡ್ಡೆಡ್ ಆಸ್ಪತ್ರೆ ಇದೆ. ನಮ್ಮ ಉದ್ದೇಶ ಇವತ್ತು ಭಾಳಷ್ಟು ಮಂದಿ ಇಲ್ಲಿ ಬಡವರು ಬಗ್ಗರು, ಯಾಕಂದರೆ ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತ ಅಲ್ಲ, ಆಂಧ್ರ ಪ್ರದೇಶದಿಂದ ಬಂದಂಥವ್ರು ಗಡಿ ಭಾಗ ಆಗಿರೋ ಕಾರಣ ಅಲ್ಲಿ ಕೂಡ ಬಂದಂಥವ್ರು ಪೇಷಂಟ್ ತಾಯಂದ್ರೆಲ್ಲರೂ ಕೂಡ ಇಲ್ಲಿ ಅಡ್ಮಿಟ್ ಆಗ್ತಾರೆ, ಸಿಜರಿನ್ ಮಾಡ್ಕೊತಾರೆ, ನಾರ್ಮಲ್ ಡೆಲಿವರೀಸ್ಗಳು ಆಗ್ತಾ ಇದಾವೆ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾಯಿದೆ ಅಂದರೆ ಎಲ್ಲರಿಗೂ ಭಯದ ವಾತಾವರಣ ಪ್ರಾರಂಭ ಆಗಿದೆ. ಭಯದ ವಾತಾವರಣ ಬಂದಂಥ ಟೈಮಲ್ಲಿ ಇದೇ ಪ್ಯಾಂಡಮಿಕ್ಕು ಇವತ್ತು ಏನು ನಾವು ನೋಡ್ತಾ ಇದ್ವೋ, ಕೋವಿಡಲ್ಲಿ ಕೂಡ ಹಿಂಗೆ ಆದಂಥ ಟೈಮಲ್ಲಿ ನಾವು ಅವತ್ತಿನ ಅಧಿಕಾರದಲ್ಲಿ ಇದ್ದಂಥ ಟೈಮಲ್ಲಿ ಕೂಡ ನಾವೇ ಸ್ವತಃ ಫೀಲ್ಡಿಗೆ ಇಳಿದ್ವಿ. ಅವತ್ತಿನ ದಿನಗಳಲ್ಲಿ ಡಾಕ್ಟ್ರುಗಳಿಗೆ ಧೈರ್ಯ ಹೇಳಿದ್ವಿ, ಪೇಷಂಟ್ಸ್ ಕೂಡ ಧೈರ್ಯ ಹೇಳಿದ್ವಿ, ಹೆಣ್ಮಕ್ಳು ಕೂಡ ಧೈರ್ಯ ಹೇಳಿದ್ವಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಇಂಥ ಕೈಮೀರಿ ಹೋಗೋಂಥ ಟೈಮಲ್ಲಿ ಸರ್ಕಾರ ಅವರು ನೋಡಲಾರ್ದಂಥ ಟೈಮಲ್ಲಿ ನಾವು ಅವರಿಗೆ ಧೈರ್ಯ ತುಂಬಬೇಕು, ಬಾಣಂತರ ಸಾವು ಆಗಬಾರ್ದು ಅನ್ನೋಂಥ ಕಾರಣದಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ಡೇ 1 ಯಾವಾಗ ಇಲ್ಲಿ ಆ ಲೀಲಮ್ಮ ಅನ್ನೋ ಮಹಿಳೆ ಮೃತಪಟ್ಟರು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸರ್ಕಾರದ ಬೆನ್ನು ಬಿಡಿದು ಇವತ್ತು ಅವರನ್ನ ಎಚ್ಚರಿಸಿದೆ. ಇವತ್ತು ಸರ್ಕಾರ ತೀರಾ ಮುಜುಗರ, ಮುಖ್ಯಮಂತ್ರಿಗಳ ಅಸಹಾಯಕತೆಯನ್ನು ಹೇಳ್ತಾರೆ. ಅಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಏನು ಹೇಳ್ತೀರಿ ಸರ್ ನಮ್ಮ ವರದಿ ಬಗ್ಗೆ? ನೋಡ್ರಿ, ವರದಿಗಳು ನಾನು ರಿಪಬ್ಲಿಕ್ ಅದರಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ರಿಪಬ್ಲಿಕ್ ಕನ್ನಡ ನೋಡಿದಂಥ ಟೈಮಲ್ಲಿ ಕೂಡ ಭಾಳಷ್ಟು ಮೊದಲನೇ ದಿನದಿಂದ ಇಲ್ಲಿ ತನಕ ಕೂಡ ಬೆನ್ನತ್ತಿದ್ದೆ. ಸರ್ಕಾರದಲ್ಲಿ ಯಾರೊಬ್ಬರು ಮನಸ್ಸು ಮಾಡಿದ್ರೆ ಈ ಸಾವನ್ನು ನಿಲ್ಲಿಸ್ಬೋದನ್ನಂಥ ಕಾರಣದಿಂದ ನಿಮ್ಮ ಸ್ವಾರ್ಥ ಇಲ್ಲಾರ್ದಂತೆ ತಾವು ಬೆನ್ನತ್ತಿದ್ರಿ. ಹಂಗಾಗಿ ಅದೇ ರೀತಿಯಲ್ಲಿ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾವು ಹೋರಾಟವನ್ನು ಕೂಡ ಮಾಡ್ತಾಯಿದ್ವಿ. ಒಟ್ಟಾರೆಯಾಗಿ ಇವತ್ತು ನಮ್ಮೆಲ್ಲರ ಉದ್ದೇಶ, ನಿಮ್ಮ ಉದ್ದೇಶ ಒಂದೇ, ಇನ್ನು ಮುಂದೆ ಬಾಣಂತಿಯರ ಸಾವು ಆಗಬಾರ್ದು. ಆ ಸಾವು ಆಗಲಾರ್ದಂತ ನೋಡ್ಕೋಬೇಕು. ಬಡವರಿಗೆ ಬಗ್ಗರಿಗೆ ಯಾವುದೇ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಂದೇಳಿ ನೀವು ಮಾಡಿದರೆ ನಾವು ಕೂಡ ಮಾಡ್ತಾಯಿದ್ವಿ. 100% ಓವರಾಲ್ ಆಗಿ ರಿಸಲ್ಟ್ ಏನಂದರೆ ಇನ್ನು ಮುಂದೆ ಯಾವುದೂ ಸಾವು ಆಗಲಾರ್ದಂತ ನೋಡ್ಕೋಬೇಕು. ಹಂಗೆ ವಿಶೇಷವಾಗಿ ತಾವೇನು ಬೆನ್ನತ್ತಿ ಇಷ್ಟು ದಿನಗಳ ಕಾಲ ಸರ್ಕಾರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಬೆನ್ನತ್ತಿ ನೀವು ಕೂಡ ಅಸಹಾಯಕರನ್ನಂಥ ರೀತಿಯಲ್ಲಿ ಕೂಡ ತಾವು ನೋಡಿಸ್ಕೊಟ್ಟಿದ್ರಿ. ಹಂಗಾಗಿ ಆರೋಗ್ಯ ಮಂತ್ರಿಗಳಂತ ನಮ್ಮ ಪಾಲಿಗಂತ ಇಲ್ಲ. ಅವರು ಏನಿದಾರೋ ಅವ್ರು ಸರ್ಕಾರ ಪಾಲಿಗೆ ಇರ್ಬೋದಾಗಲಿ, ಆರೋಗ್ಯ ಮಂತ್ರಿ, ನಮ್ಮ ಜನರ ಪಾಲಿಗೆ ಆರೋಗ್ಯ ಮಂತ್ರಿ ಅಂತೂ ಇಲ್ಲ. ಹಂಗಾಗಿ ನಾವು ಏನೇ ಇದ್ರೂ ಕೂಡ ನಮ್ಮ ಹೋರಾಟ ಮಾಡ್ತೀವಿ, ನಮ್ಮ ಜನರನ್ನ ನಾವು ಕಾಪಾಡಿಸ್ಕೊತೀವಿ. ನೋಡಿ, ಇದು ಶ್ರೀರಾಮುಲು ಅವರ ಮಾತಾಗಿದೆ. ಆ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಒಂದೂ ಕೂಡ ಈ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಾಗಬಾರ್ದು, ರೋಗಿಗಳಿಗೆ ಯಾವುದೇ ಅನಾನುಕೂಲ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಜೊತೆಗಿರ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.